ದಿವಸ ಭಾವನ ಹಟ್ಟ ಬಿದ್ದು ಅಳತಾಳ ತಾಯಿ ಹಿಂದ ಮಂದ್ಯಾಗ ಮಾಡಿ ಹೋದಲು ಅವಮಾನ ಏ ತಮ್ಮನ ಹೆಂಡತಿ ತಿಳ್ಕೊಂಡಳ ನಡತಿ ತಮ್ಮನ ಹೆಂಡತಿ ತಿಳ್ಕೊಂಡಳು ನಡತಿ ನಾವ್ಯಾಕ ಇರುನು ಹೋಗುನು ನಡಿಯಂದಳು ಮುಂಬಯ ಪುಣ ಕರ್ಕೊಂಡ ಹೋದಳು ಗಂಡನ ನಾವ್ಯಾಕ ಇರುನು ಹೋಗುನು ನಡಿಯಂದು ಮುಂಬಯ ಪುಣ ಕರ್ಕೊಂಡ ಹೋದಳು ಗಂಡನ ಹಣದಳ ನಿನ್ನ ಮರೆತು ಆಗಬೇಡ ಸ್ವಾನ 9 ತಿಂಗಳ ಹೊತ್ತು ಎತ್ತು ತಾಯಿ ಹಣದಳ ನಿನ್ನ ಮರೆತು ಆಗಬೇಡ ಸ್ವಾನ ತಮ್ಮ ಈ ಹಾಡಿನ ಒಳಗ ಒಂದು ಮರ್ಮದ ಲಕ್ಷ್ಯ ಕೊಟ್ಟು ಕೇಳ್ರಿ ಏನದವ ಅಂತ ಮರ್ಮ ಆ ಬಡತನ ಪರಿಸ್ಥಿತಿ ಒಳಗೆ ಇಬ್ಬರ ತಾಯಿ ತಂದೆ ಕೂಡಿಕೊಂಡು ಬಾಳ್ವೆ ಮಾಡ್ತಿದ್ರು ಹೌದೌದಲ್ಲ 12 ದೇವರಿಗೆ ಹರಕಿ ಹೊತ್ತ ರಾಮ ಲಕ್ಷ್ಮಣರ ತರ ಇಬ್ಬರ ಮಕ್ಕಳಿಗೆ ಜನ್ಮ ಕೊಟ್ರ ತಮ್ಮ ಹೌದೌದಲ್ಲ ಆ ಜನ್ಮ ಕೊಟ್ಟ ಕೂಡಲೇ ತಾಯಿ ತಂದೆ ಕೂಲಿ ನಾಲಿ ಮಾಡಿ ಏನ್ ಮಾಡ್ತಾರ ಮಕ್ಕಳಿಗೆ ಸಾಲಿ ಕಲಿಸಿದ್ರು ಒಳ್ಳೆ ಶಿಕ್ಷಣವನ್ನ ಮಕ್ಕಳಿಗೆ ಕೊಟ್ರ ತಮ್ಮ ಹೌದೌದಲ್ಲ ಮುಂದೆ ಇಬ್ರು ಮಕ್ಕಳು ಪ್ರಾಯಕ್ಕೆ ಬಂದ್ರು ತಾಯಿ ತಂದೆ ವಿಚಾರ ಮಾಡ್ತಾರ ಏನಂತೇಳಿ ವಿಚಾರ ಮಾಡಿದ್ರು ಬಡತನ ಪರಿಸ್ಥಿತಿ ಒಳಗ ಮಕ್ಕಳಿಗೆ ಕೂಲಿ ನಾಲಿ ಮಾಡಿ ಸಾಲಿ ಕಲಿಸಿದೇವಿ ಕಲಿಸಿದೇವಲ್ಲ ಎಲ್ಲಾ ಶಿಕ್ಷಣ ಮಕ್ಕಳದ ಮುಗಿತು ಮಕ್ಕಳ ಪ್ರಾಯಕ್ಕೆ ಬಂದಾರ ಏನಾರೇ ಮಾಡಿ ಮಕ್ಕಳ ಮದುವೆ ಮಾಡ್ಬೇಕಂದ್ರ ಕೈಯಾಗ ರೊಕ್ಕ ಇದ್ದಿತ್ತಿಲ್ಲ ಹಣ ಇದ್ದಿದ್ದಿಲ್ಲ ಅವಾಗ ಏನ್ ಮಾಡಿದ್ರಪ್ಪ ಅಂತಂದ್ರ ಊರಾಗ ಸಾಲ ತಗದು ಮಕ್ಕಳ ಮದುವೆ ಭರ್ಜರಿಯಾಗಿ ಮಾಡಿದ್ರು ಅವಾಗ ಹಿರಿ ಸೊಸಿ ಮತ್ತು ಕಿರಿ ಸೊಸಿ ಮನಿಗೆ ನಡಿಲಾಕ ಬಂದ್ರ ತಮ್ಮ ಅವಾಗ ಏನಾಗ್ತದವ ಮನಿ ಒಳಗ ಅತ್ತೆ ಜೊತೆ ಚಂದಾಗಿ ಇರ್ಲಿಲ್ಲ ಏನ್ ಮಾಡ್ತಾರ ಹಿರಿಯ ಸೊಸಿ ಕದನ ತೆಗಿಲಾಕತ್ತಳು ಗಂಡಗ ಕರೆದು ಹೇಳ್ತಾಳ ಏನಂತ ಏನ್ ಹೇಳ್ತಾಳಪ್ಪ ಅಂತಂದ್ರ ಏನದು ಆ ನಿಮ್ಮ ಅವ್ವ ಅಪ್ಪ ನಮ್ಮ ಮದುವೆ ಮಾಡಬೇಕಾದ್ರ ಏನು ಸಾಲ ತೆಗೆದು ಮದುವೆ ಮಾಡ್ಯಾರ ಹೌದಲ್ಲ ಈ ಸಾಲ ತೀರಿಸಬೇಕಾದ್ರ ಎಲ್ಲಾ ಹಿರಿ ಮಕ್ಕಳ ಮ್ಯಾಗ ನಮ್ಮ ಮ್ಯಾಗ ಸಾಲ ಐತಿ ನಾವ್ ಮನಿ ಬಿಟ್ಟು ಹೋದೇವಪ್ಪ ಅಂತಂದ್ರ ಈ ಸಾಲ ನಮ್ಮದಿಂದ ದೂರ ಆಗತ್ತದ ಹೌದಲ್ಲ ನಾವ್ ಮನಿ ಬಿಟ್ಟು ಹೋಗುನು ಇಲ್ಲೇ ಊರಾಗ ಒಂದು ಬಾಡಿಗೆ ಮನಿ ಮಾಡುನತ್ತ ತಿಳ್ಕೊಂಡ ಏನ್ ಮಾಡ್ತಾರ ಹಿರಿಯ ಸೊಸಿ ತನ್ನ ಗಂಡಗ ತಲೆ ತುಂಬದಳತ್ತಮ್ಮ ಅವಾಗ ಅವತ್ತೇ ಗಂಡನ ಕರ್ಕೊಂಡ ಬಾಡಿಗೆ ಮನಿ ಮಾಡಿದಳು ಇದು ಸಣ್ಣಕ್ಕಿ ಗೊತ್ತಾಯ್ತು ಅವಾಗ ಏನಾಗ್ತದ ಆಕಿನೂ ತನ್ನ ಗಂಡಗ ಕರೆದ ಹೇಳ್ತಾಳೆ ಏನಂತ ಹೇಳಿ ಏನಂತ್ರಿ ಎಲ್ಲಾ ಸಾಲ ಎಲ್ಲಾ ಮೈ ಮ್ಯಾಗ ಬರ್ತದ ತಿಳ್ಕೊಂಡ ಬರ ಕಾಣಿಸ್ತದ ಬೋತೆ ನಿಮ್ಮ ಅಣ್ಣ ಮತ್ತ ನಮ್ಮ ಅಕ್ಕ ಕೂಡಿಕೊಂಡ ಮನಿ ಬಿಟ್ಟು ಹೊರ ಹೋಗ್ಯಾರ ಹೌದು ನಾವರೇ ಆ ಮನ್ಯಾಗ ಹಾಕಿರೋನು ನಮ್ಮ ಕೈಲಿ ಸಾಲ ತೀರ್ಸೋದಾಗೋದಿಲ್ಲ ನಾವು ಮನಿ ಬಿಟ್ಟು ಹೊರಗೆ ಹೋಗುನಂತೇಳಿ ಆಕಿನೂ ತನ್ನ ಗಂಡನ ಕರ್ಕೊಂಡ ಮನಿ ಬಿಟ್ಟು ಹೊರಗೆ ಹೋದಳು ಹೌದೌದಲ್ಲ ತಾಯಿ ತಂದೆಯಿಂದ ಇಬ್ರು ಮಕ್ಕಳು ಎರವಾಗಿ ಹೋದ್ರು ಹೌದಲ್ಲ ತಾಯಿ ತಂದೆ ದುಃಖ ಮಾಡಿ ಅಳ್ಳಾಕತ್ರು ದಿನಂಪ್ರತಿ ಸಾಲಗಾರ ಮನಿಗೆ ಬರ್ಲಾಕತ್ರು ರೊಕ್ಕ ಕೇಳಕತ್ರು ಏನ್ ಮಾಡ್ಬೇಕನ್ನೋದು ತಂದೆಗೆ ತಿಳಿದಿಲ್ಲ ಹೌದಲ್ಲ ಅವಾಗ ತಂದೆ ಏನ್ ಮಾಡ್ತಾನ ತಾಯಿ ಏನ್ ಮಾಡ್ತಾಳ ಅಂತಕ್ಕಂಥದ್ದು ಮುಂದೆ ಕೇಳ್ರಿ ಮುಂದೆ ಕೇಳು ಎರಡು ಮಕ್ಕಳು ಎರವಾಗಿ ಹೋದು ಸಾಲಗಾರರು ಮನಿಗೆ ಬರ್ತಾರ ದಿನ ದಿನ ಹಿರಿಯ ಮಗನಿಗೆ ಹೋಗಿ ಕೇಳಿದರ ಸಾಲ ಮಾಡಂತ ಹೇಳಿಲ್ಲ ನಿಮಗ ನಾ ಏನ ಏ ನಿನ್ನಯ ಸಾಲ ನೀನೇ ಬಲ್ಲ ಸಾಲ ನೀನೇ ಬಲ್ಲ ನಿನ್ನಯ ಸಾಲ ನೀನೇ ಬಲ್ಲ ಇದೇ ಬಂದಿದೆ ಒಮ್ಮೊಮ್ಮೆ ಬರಬೇಡ ನನ್ನ ಮನಿತನ ತಂದೆಗೆ ಹೇಳ್ಯಾನ ಕೋನ ಇದೇ ಬಂದಿದೆ ಒಮ್ಮೊಮ್ಮೆ ಬರಬೇಡ ನನ್ನ ಮನಿತನ ಹಿರಿಮಗ ಹೇಳ್ಯಾನ ಕೋನ ತಾಯಿ ಅರುಣ ತೀರಿ ತೊಯನ ತಾಯಿ ಅರುಣ ತೀರಿ ತೊಯನ 9 ತಿಂಗಳ ಹೊತ್ತು ಎತ್ತು ತಾಯಿ ಹಡದಳ ನಿನ್ನ ಮರೆತು ಆಗಬೇಡ ಸ್ವಾನ 9
ತಾಯಿ ಹಡದಾಳ ನಿನ್ನ ಮರೆತು ಆಗಬೇಡ ಸ್ವಾನ ಮಾಡಿದ ಸಾಲ ಮುಟ್ಟಿಸೋದಕ್ಕಾಗಿ ಸಾವುಕಾರ ಮನೆಯಾಗ ಕಾಯ್ತಾನ ತಂದಿ ಎಮ್ಮಿದನ ತಾಯಿ ಒಬ್ಬಕ್ಕೆ ಮನೆಯಾಗ ಇದ್ದಳು ಕಂಡಂಗ ಮಾತಾಡುತ್ತಾರ ಊರ ಜನ ಏ ದುಃಖಾಗಿ ಬಾಳ ತಳಗಳಗಳ ದುಃಖಾಗಿ ಬಾಳ ಅಳ್ತಾಳ ಗಳಗಳ ದುಃಖಾಗಿ ಬಾಳ ತಳಗಳಗಳ ಮಧ್ಯರಾತ್ರಿಗ ಎದ್ದು ತಾಯವ ನಡಗಳ ಆರಣ ಕೆಟ್ಟ ಗಿಡ ಮಂಜನ ಮಧ್ಯರಾತ್ರಿಗ ಎದ್ದು ಹಡೆದವ ನಡಗಳ ಆರಣ ಕೆಟ್ಟ ಗಿಡ ಮಂಜನ ತಾಯಿ ಅರುಣ ಬೇರೆ ತೊಯಣ ತಾಯಿ ಅರುಣ ಬೇರೆ ತೊಯಣ ಒಬ್ಬ ಹತ್ತು ಯಾತು ತಾಯಿ ಹಡದಾಳ ನಿನ್ನ ಮರೆತು ಆಗಬೇಡ ಸ್ವಾನ ಒಬ್ಬ ಹೊತ್ತು ಯಾತು ತಾಯಿ ಹಡದಾಳ ನಿನ್ನ ಮರೆತು ಆಗಬೇಡ ಸ್ವಾನ ಏ ಮಾನ ಹೋದ್ಮೇಲೆ ಪ್ರಾಣರ್ಕ ಬೇಕು ಕಾಡಿನೊಳಗ ಸತ್ತರ ಸಿಗಲಿಲ್ಲ ತಾಯಿ ಹೆಣ ಸಾಲಗಾರರ ಮನೆಯಾಗ ತಂದೆದು ನಡೆದಾದ ಕೇಳರೆ ದೊಡ್ಡ ಹೈರಾಣ ತಮ್ಮ ಏನಾಯ್ತಪ್ಪ ಅಂತಂದ್ರ ಏನಾಗ್ತದ ದಿನಂಪ್ರತಿ ಸಾಲಗಾರರ ಮನೆಗೆ ಬಂದ ಕೇಳಾಕತ್ರು ಏನಂತ್ರಿ ಅವಾಗ ತಂದಿ ಅಂತಾನ ಏನಂತ ಆ ಸಾಲ ಮುಟ್ಟಿಸ್ಬೇಕಾದ್ರ ನನ್ನ ಬಳಿ ರೊಕ್ಕಿಲ್ಲ ಹಣ ಇಲ್ಲ ಇಲ್ಲೇ ಊರಾಗ ನನ್ನ ಹಿರಿ ಮಗ ಅದಾನ ಆ ಹಿರಿ ಮಗನಿಗೆ ಹೋಗಿ ಸ್ವಲ್ಪ ರೊಕ್ಕ ಕೇಳಬೇಕಂತೇಳಿ ಏನ್ ಮಾಡ್ದಪ್ಪ ಅಂತಂದ್ರ ಏನು ಆ ಗಡಿಬೇಡಿ ಒಳಗ ಹಿರಿ ಮಗನ ಮನಿಗೆ ಹೋಗ್ತಾನ ಮನಿಗೆ ಹೋಗಿ ಹಿರಿ ಮಗನಿಗೆ ಅಂತಾನ ಏನಂತ ಯಪ್ಪ ಮಗನೇ ನಿಮ್ಮ ಮದುವೆ ಮಾಡ್ಬೇಕಾದ್ರ ಸಾಲ ತೆಗೆದು ಮದುವೆ ಮಾಡೀನಿ ಅಣ್ಣತಮ್ಮರದು ಹೌದೌದಲ್ಲ ಸಾಲಗಾರರ ದಿನಂಪ್ರತಿ ಮನೆಗೆ ಬರ್ಲಾಕತ್ತಾರ ನೀ ಏನಾರ ಸ್ವಲ್ಪ ರೊಕ್ಕ ಕೊಟ್ಟಿಪ್ಪ ಅಂತಂದ್ರ ಅವ್ರ ಸಾಲ ಮುಟ್ಟಿಸ್ತೀನಿಪ್ಪ ಅಂತೇಳಿ ಹಿರಿ ಮಗನಿಗೆ ಕೇಳದ ಅವಾಗ ಏನ್ ಹೇಳ್ತಾನ ಹಿರಿ ಮಗ ಅಪ್ಪ ಹೇಳ್ತಾನ ಏನಂತ ಹೇಳಿದ ಮಾತ ಯಪ್ಪ ನಿನಗ ಸಾಲ ತೆಗೆದ ನನ್ನ ಮದುವೆ ಮಾಡತ್ತೇಳಿ ನಾ ಹೇಳಿಲ್ಲ ನಿನಗೇನ್ ಹೇಳಿಲ್ಲ ನಾ ನಿನ್ನ ಸಾಲ ನೀನೇ ಬಲ್ಲ ನೀ ಏನ ಸಾಲ ಮಾಡಿದಿ ನೀನೇ ಮುಟ್ಟಿಸೋದದ ಹೌದ್ ಇದೊಂದು ಸಲ ಸಾಲ ಅಂತೇಳಿ ನನ್ನ ಮನೆಗೆ ಬಂದಿದೆ ಇನ್ನೊಮ್ಮೆ ಮತ್ತೊಮ್ಮೆ ನನ್ನ ಮನೆಗೆ ರೊಕ್ಕ ಅಂತೇಳಿ ಬಂದಿಪ್ಪ ಅಂತಂದ್ರ ಹೌದು ನೀ ತಂದೆ ಅನ್ನೋದು ಸಹಿತ ನೋಡುದಿಲ್ಲ ಅಂತೇಳಿ ತಂದೆಗೆ ಬೈದ ಕಳಿಸದ ಹಿರಿ ಮಗ ಹೌದೌದಲ್ಲ ಅಪ್ಪ ದುಃಖ ಮಾಡುತ್ತಾ ಮನೆಗೆ ಬಂದ ಸಾಲ ಹೆಂಗ ಮುಟ್ಟಿಸ್ಬೇಕನ್ನೋದು ತಿಳಿಲಿಲ್ಲ ಮುಂದೆ ಏನಾಗ್ತದ ಕೊನೆಯದಾಗಿ ಒಂದು ಗೌಡ ಏನಪ್ಪಾ ಅಂತಂದ್ರ ತಮ್ಮ ಅಪ್ಪ ನಿರ್ಣಯ ತಗೋತಾನ ಏನಂತ ಹೇಳಿ ಏನರೇ ಮಾಡಿ ಸಾಲನ ತೀರಿಸಬೇಕಾಗ್ಯದ ಸಾವುಕಾರ ಮನೆಯೊಳಗ ಜೀತದಾಳಾಗಿ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡತ್ತ ಸಾವುಕಾರ ಮನೆಯೊಳಗ ತಂದಿ ಜೀತದಾಳಾಗಿ ಕೆಲಸ ಮಾಡ್ಲಾಕತ್ತ ಸಾಲಗಾರರ ಸಾಲ ಮುಟ್ಟಿಸೋ ಸಲುವಾಗಿ ಹೌದೌದ್ರಲ್ಲ ದಿನಂಪ್ರತಿ ಊರ ಮಂದಿ ತಾಯಿಗೆ ಬಂದ ಬಾಯಿಗೆ ಬಂದದ ಮಾತಾಡ್ಲಕತ್ರು ತಾಯಿಗೆ ಅವಮಾನ ತಡ್ಕೊಳಕ್ ಆಗಲಿಲ್ಲ ಅವಾಗ ತಾಯಿ ವಿಚಾರ ಮಾಡ್ತಾಳ ಏನಂತೇಳಿ ವಿಚಾರ ಮಾಡಿದಳವ 12 ದೇವರಿಗೆ ಹರಕೆ ಹೊತ್ತ ಮಕ್ಕಳಿಗೆ ಜನ್ಮ ಕೊಟ್ಟೇವಿ ಹೌದಲ್ಲ 2 ಮಕ್ಕಳು ನಮ್ಮದಿಂದ ದೂರಾಗಿ ಹೋದರು ಹೌದಲ್ಲ ನನ್ನ ಗಂಡಗ ಸಹಿತ ನನಗ ಸಹಾಯ ಮಾಡೋದಾಗಲಾಗ್ಯದ ನಾ ಇದ್ದರೆ ಏನು ಮಾಡ್ಲಿ ಅಂತ ತಿಳ್ಕೊಂಡು ತಾಯಿ ಮಧ್ಯರಾತ್ರಿ ಒಳಗ ಅಡವಿ ಅರಣ್ಯ ದಾರಿ ಹಿಡಿದು ಹೌದಲ್ಲ ಅರಣ್ಯದಾಗ ಹೋಗಿ ಏನು ಮಾಡದಪ್ಪ ಅಂತಂದ್ರ ಏನ್ ಮಾಡ್ತಾಳ ತಾಯಿ ಪ್ರಾಣ ಕೊಟ್ಟಳ ತಮ್ಮ ಹೌದೌದಲ್ಲ ತಾಯಿ ಪ್ರಾಣ ಕೊಟ್ಟ ಕೂಡಲೇ ತಂದೆಗೆ ದುಃಖ ಆಗಲಕತ್ತು ಆ ತಂದೆಗೆ ದುಃಖ ಆಗಲಕತ್ತು ವಿಷಯ ಗೊತ್ತಾಗಿ ಅಂತಾನ ತಂದಿ ಏನಂದ ಆ ಮಕ್ಕಳರ ಎರವಾಗಿ ಹೋದ್ರು ನಾ ಇರು ತನಕನು ನನ್ನ ಸಾಲ ಮುಟ್ಟಲಿಲ್ಲ ಮುಟ್ಲಿಲ್ಲ ನಾ ಹೋದ ಮ್ಯಾಗಾರೆ ನನ್ನ ಸಾಲ ಮುಟ್ಟುತ್ತದೇನೋ ನನ್ನ ಹೆಂಡತಿ ಹೋಗ್ಯಾಳ ಹೌದು ನಾ ಇದ್ದರೆ ಏನು ಮಾಡ್ಲಿ ಅಂತ ತಿಳ್ಕೊಂಡ ಏನ್ ಮಾಡ್ತಾನ ಅದೇ ಸಾವುಕಾರ ಮನೆಯೊಳಗಿನ ಎಣ್ಣಿ ಕುಡ್ದ ತಂದಿನೂ ಪ್ರಾಣ ಕೊಟ್ಟ ಆತ್ಮೀಯ ಬಂಧುಗಳೇ ಹೌದೌದ್ರಲ್ಲ ಇಲ್ಲಿ ಒಂದು ಮಾತು ಏನ್ ಹೇಳದೈತಿಪ್ಪ ಅಂತಂದ್ರ ಏನ್ ಹೇಳ್ತೀವ ಮಾತ ಬರೇ ತಾಯಿ ತಂದಿದಿಂದ ಮಕ್ಕಳು ಬ್ಯಾರೆ ಆಗಿ ಹೋದ್ರು ಬ್ಯಾರೆ ಆಗಿ ಹೋಗಿದ ಕಾಲಕ್ಕ ತಾಯಿ ತಂದೆ ಪ್ರಾಣ ಕೊಟ್ರು ಒಂದು ಮನಿತಾನ ಸ್ಮಶಾನ ಆಗಿ ಹೋಯ್ತು ಹೌದೌದಲ್ಲ ಇದು ಎದರದಿಂದ ಇದು ಸಾಲ ಮಾಡಿದಕ್ಕಾಗಿ ತಾಯಿ ತಂದೆಯಿಂದ ಮಕ್ಕಳು ಬಿಟ್ಟು ಹೋಗಿದ್ದಕ್ಕಾಗಿ ಹೌದೌದು ಒಂದು ಮನಿತನ ರಣ ಆಯ್ತು ಹೌದಲ್ಲ ತಮ್ಮ ಇವತ್ತಿನ ದಿವಸ ಏನ್ ಹೇಳುದದ ಏನ್ ಹೇಳ್ತೀರಿ ಮಾತ ಮಹಾತ್ಮರ ಹೇಳ್ತಾರ ಏನಂತ ಹೇಳ್ಯಾರ ಇರು ತನಕನು ತಾಯಿ ತಂದೆ ಸೇವಾ ಮಾಡ್ಬೇಕಾಗ್ಯದ
ಆ ಹೇಳ್ತಾರ ಕಾಶಿಗೆ ಹೋದ್ರ ಏನಪ್ಪಾ ಅಂತಂದ್ರ ಪುಣ್ಯ ಸಿಗ್ತದಂತಕ್ಕಂತ ಮಾತು ಹೇಳ್ತಾರ. ಹೌದಲ್ಲ. ಅಲ್ಲಿ ಹೋಗುವಂತ ಅವಶ್ಯಕತೆ ಏನಿಲ್ಲ. ಮತ್ತೆ ಎಲ್ಲಿ ಮನಿ ಒಳಗೆ ತಾಯಿಗೆ ಕಾಶಿ ಅಂತೇಳಿ ಕರೆದಾರ, ತಂದಿಗೆ ರಾಮೇಶ್ವರ ಅಂತೇಳಿ ಕರೆದಾರ. ಇವರು ಸೇವಾ ನಿಷ್ಠದಿಂದ ಮಾಡ್ದೇವಪ್ಪ ಅಂತಂದ್ರ ಹೌದು ಕಾಶಿಗೆ ಹೋದಷ್ಟೇ ಪುಣ್ಯ ದೊರಿತದ ಅಂತಕ್ಕಂತ ಮಹಾತ್ಮರು ಹೇಳ್ತಾರೆ. ಹೌದೌದಲ್ಲ. ಹೆಂಗ್ ಹೇಳ್ತಾರ? ಹೆಂಗ್ ಹೇಳ್ತಾರವ? ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ಲದೆ ಕೂಡುದೈತಿ ಜಂತಿಲ್ಲದ ಮನೆಯಾಗ, ಚಿಂತಿಲ್ಲದೆ ಕೂಡುದೈತಿ ಜಂತಿಲ್ಲದ ಮನೆಯಾಗ. ಹರಿವು ನೀರು ನಮ್ಮ ಜೀವನ, 3 ದಿನದ ಈ ಯೌವನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ, ಸಂಸಾರ ಎಂಬುವುದೊಂದು ಸಾಗುವ ಟ್ರೇನ. ಯಾತಕ ಸೋಕಿ ಮಾಡ್ತೀರಿ ಗಳಕಿ, ಯಾತಕ ಸೋಕಿ ಮಾಡ್ತೀರಿ ಗಳಕಿ, ಸಾವು ಬರುವುದು ನಮ್ಮನ್ನು ಹುಡುಕಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ಲದೆ ಕೂಡುದೈತಿ ಜಂತಿಲ್ಲದ ಮನೆಯಾಗ, ಚಿಂತಿಲ್ಲದೆ ಕೂಡುದೈತಿ ಜಂತಿಲ್ಲದ ಮನೆಯಾಗ. ಮನದಾಗ ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತೆ, ಮನದಾಗ ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತೆ, ಸಂತೆ ತೀರಿದ ಬಳಿಕ ಗ್ವಾಡಿಗೆ ಹೋಗಿ ಕುಂತೆ, ಸಂತೆ ತೀರಿದ ಬಳಿಕ ಗ್ವಾಡಿಗೆ ಹೋಗಿ ಕುಂತಿ. ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ, ಕಟ್ಟಿದ ಬುತ್ತಿ ಇಲ್ಲೇ ಬಿಟ್ಟಿ, ಕಡೆಗೆ ನೀನಾದಿ ಕರೆಂಟ್ ಇಲ್ಲ ತಂತಿ. ಏನಾಗಿದೆ? ಕರೆಂಟ್ ಇಲ್ದ ತಂತಿ ಆಗಿದೆ ಅಂತಕ್ಕಂತ ಮಾತು ಹೇಳಿದ್ರು ಅವರು. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ಲದೆ ಕೂಡುದೈತಿ ಜಂತಿಲ್ಲದ ಮನೆಯಾಗ, ಚಿಂತಿಲ್ಲದೆ ಕೂಡುದೈತಿ ಜಂತಿಲ್ಲದ ಮನೆಯಾಗ. ಈ ಜೀವನದಾಗ ಏನೂ ಇಲ್ಲ. ತಾಯಿ ತಂದೆ ಸೇವಾ ಮಾಡ್ದವ ಮುಕ್ತಿ ಮಂದಿರಕ್ಕೆ ಹೋಗಿ ತಾಯಿ ತಂದಿ ಸೇವಾ ಮಾಡತ್ ಹೇಳ್ತೀರಿ ಖರೆ ನೀವು. ಹ ತಾಯಿ ತಂದಿ ಸೇವಾ ಮಾಡೋ ಮಕ್ಕಳಲ್ಲ ನಾವು. ಮತ್ ಯಾರದು? ನಾವು ಹೆಂಡ್ರ ಸೇವಾ ಮಾಡೋ ಮಕ್ಕಳು. ತಮ್ಮ ಹಂಗೇನಲ್ಲಕ್ ಹೋಗ್ಬೇಡ, ನಿನಗೆ ಹೇಳೋದದ. ಏನ್ ಹೇಳ್ತೀರಿ? ತಾಯಿ ತಂದೆ ಸೇವಾ ಮಾಡಿದ್ರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಾಕ ಸಾಧ್ಯ ಅದ. ಹೆಂಡ್ರ ಸೇವಾ ಅವ್ರ ಸೇವಾ ಯಾರು ಮಾಡೋರು ಅಂತ ಅದನ್ನ ನೀ ಹೇಳು. ಅದಕ್ಕೆ ಇರ್ಲಿ, ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಈ ಪದ ಹೆಂಗ ಕೇಳು. ಮಾನ ಹೋದ್ಮೇಲೆ ಪ್ರಾಣದಕ್ಕೆ ಬೇಕು, ಕಾಡಿನೊಳಗ ಸತ್ತರ ಶಿವಲಿಲ್ಲ ತಾಯಿ ಹೆಣ, ಸಾಲಗಾರರ ಮನೆಯಾಗ ತಂದಿದು ನಡೆದಾದ ಕೇಳರಿ ದೊಡ್ಡ ಹೈರಾಣ. ಏ ಮುಳಿಗ್ ಹೋಯ್ತ ಮುದುಕಿ ಇರಲಿ ಹಂಗೋ ಬದುಕಿ, ಮುದುಕಿ ಇರ್ಲಿ ಹಂಗ ಬದುಕಿ, ಮುಳಿಗ್ ಹೋಯ್ತ ಮುದುಕಿ ಇರಲಿ ಹಂಗೋ ಬದುಕಿ, ಸಾವುಕಾರ ಮನೆಯನ ಎಣ್ಣೆ ಕೊಡೋದು ತಂದಿ ಬಿಟ್ಟಾನ ಪ್ರಾಣ, ಮನಿತನ ಆಯ್ತು ರಣ ರಣ, ಸಾವುಕಾರ ಮನೆಯನ ಎಣ್ಣೆ ಕೊಡೋದು ತಂದಿ ಬಿಟ್ಟಾನ ಪ್ರಾಣ, ಮನೆ ಹೋಗಿ ಆಯ್ತು ಸ್ಮಶಾನ. ತಾಯಿ ಅರುಣ ತೀರಿ ತೊಯಣ, ತಾಯಿ ಅರುಣ ತೀರಿ ತೊಯಣ, 9 ತಿಂಗಳ ಹೊತ್ತು ಯಾತ್ಮ ತಾಯಿ ಹಣದ ಅಳನೆಯನ್ನ ಅರಿತು ಹಾಕಬೇಡ ಸ್ವಾನ. 9 ತಿಂಗಳ ಹೊತ್ತು ಯಾತ್ಮ ತಾಯಿ ಹಣದ ಅಳನೆಯನ್ನ ಮರೆತು ಹಾಕಬೇಡ ಸ್ವಾನ. ಏ ಉಪ್ಪ ಉಂಡವ್ರ ಉಪಕಾರ ತೀರಿಸೋ ತಾಯಿ ತಂದೆ ಮ್ಯಾಲ ಎಟ್ಟು ನಿನ್ನ ಅಭಿಮಾನ. ಹಡದವ್ರ ಶಾಪ ತಟ್ಟಿದರ ಅಣ್ಣ ಭವದಾಗ ಆಗೋದು ನಿನಗ ದುರ್ಮರಣ. ಏ ಶಿವರಾಯ ಮಾಸ್ತರ್ ಕವನ ಸವಿದಂಗೋ ಜೇನ, ಶಿವರಾಯನ ಕವನ ಸವಿದಂಗೋ ಜೇನ,
ಶಿವರಾಯ ಮಾಸ್ತರ್ ಕವನ ಸವಿದಂಗೋ ಜಯನ ಶುದ್ಧ ಭಾವದಿಂದ ಕಂದ ಬೋರಮ ಮಾಡ್ಯಾಳ ಗಾಯನ ಲಕ್ಷ್ಮೀ ಹಿಮ್ಯಾಳ ಹಸನ ಶುದ್ಧ ಭಾವದಿಂದ ಕಂದ ಬೋರಮ ಮಾಡ್ಯಾಳ ಗಾಯನ ಶ್ರೀಶೈಲ ಹಿಮ್ಯಾಳ ಹಸನ ತಾಯಿ ಅರುಣ ತೇರಿ ತೊಯಣ ತಾಯಿ ಅರುಣ ತೇರಿ ತೊಯಣ ಒಂಬತ್ತ ತಿಂಗ ಹತ್ತು ಯಾತು ತಾಯಿ ಹಡದಾಳು ನಿನ್ನ ಹರಿತು ಆಗಬೇಡ ಸ್ವಾನ ಒಂಬತ್ತ ತಿಂಗ ಹತ್ತು ಯಾತು ತಾಯಿ ಹಡದಳ ನಿನ್ನ ಹರಿತು ಆಗಬೇಡ ಸ್ವಾನ ಏ ಜತ್ತ ತಾಲೂಕ ಕರಜೆಗೆ ಊರ ಸುತ್ತ ನಡಿಗೆ ಆಗ್ಯದ ಕೇಳರಿ ವಾಯನ ತಂಪ ಜಗದಾಗ ಎಂಪಾಗೆ ಬಂದು ಭರಮ ದೇವರ ಹಾಕಿ ಕುಂತನ್ ಆಸನ ಏ ಶಿವರಾಯ ಮಾಸ್ತರ್ ಕವನ ಸವಿದಂಗೋ ಜಯನ ಶಿವರಾಯನ ಕವನ ಸೈದ ಗೋಜೇನ ಶಿವರಾಯ ಮಾಸ್ತರ್ ಕವನ ಸವಿದಂಗೋ ಜಯನ ಶುದ್ಧ ಭಾವದಿಂದ ಕಂದ ಬೋರಮ ಮಾಡ್ಯಾಳ ಗಾಯನ ಲಕ್ಷ್ಮೀ ಹಿಮ್ಯಾಳ ಹಸನ ಶುದ್ಧ ಭಾವದಿಂದ ಕಂದ ಬೋರಮ ಮಾಡ್ಯಾಳ ಗಾಯನ ಶ್ರೀಶೈಲ ಹಿಮ್ಯಾಳ ಹಸನ ತಾಯಿ ಅರುಣ ತೇರಿ ತೊಯಣ ತಾಯಿ ಅರುಣ ತೀರಿ ಸಯನ ಒಂಬತ್ತು ತಿಂಗಳ ಹೊತ್ತು ಹೆತ್ತು ತಾಯಿ ಹಡದಾಳು ನಿನ್ನ